ತೆಗೆಸಿ ಭಂಡಾರದಲ್ಲಿ ಬಹುವಸ್ತುಗಳನ್ನೆತ್ತನು. ತರುಶಿಲಾ ಕೋಟಿಗಳ ತರಿಸಿದನು ಸಹಸ್ರಸ್ತಂಭ ಡಂಬರವಾ. ಝಗಝಗಿಪ ಬಹುಮೌಲ್ಯ ಮುಕ್ತಾಳಿಗಳ ನುರುತರ ರಶ್ಮಿ ಲಹರಿ ಸ್ಥಗಿತ ದಿಗುಭಿತ್ತಿಗಳ ನನುಪಮ ರತ್ನರಾಶಿಗಳ. ಮಾಡಿ ತಗ್ಗದ ಸಭೆ ಸುಧರ್ಮೆಯ ನೀಡಿಸುವ ಚೆಲುವಿನಲ್ಲಿ ಪುರದಲ್ಲಿ ರೂಢಿಸಿತು ಬಳಿ ಕಂಧ ನೃಪನೇಕಾಂತ ಭವನದಲ್ಲಿ. ಕೂಡಿಕೊಂಡು ಕುಲಾಪಘಾತದ ಕೇಡಿಗರ ಕಲ್ಪನೆಯ ಕಲುಷದ ಜೋಡಿಯನೆ ನಿಶ್ಚಯಿಸಿ ವಿದುರಂಗರುಹಿದನು ಕರೆಸಿ. ವಿದುರ ಕೇಳೈ ಪಾಂಡವರ ಸಂಪದಕ್ಕೆ ಸರಿಯೋ ಮಿಗಿಲೋ ಸಭೆ ತಾನಿದು ವಿಶೇಷವಲ ಸಮಸ್ತ ಕ್ಷತ್ರ ವಿಭವದಲ್ಲಿ. ಇದರೊಳೋಲಗವಿತ್ತು ಹರ್ಷಾಸ್ಪದರು ಕುರು ನೃಪರಲ್ಲಿ ಸುಖದ್ಯೋತದಲ್ಲಿ ರಮಿಸಲಿ ಕರೆದುತಾ ಕುಂತಿ ಕುಮಾರಕರ. ಅವರ ವಿಭವವನವರ ಯಾಗೋತ್ಸವವನಿಂದ್ರ ಪ್ರಸ್ಥದಲ್ಲಿ ಕಂಡೆವು ಮನೋಹರವಾಯ್ತು ಬೆಳವಿಗೆ ಪಾಂಡುನಂದನರ. ಅವರು ಹಸ್ತಿನಪುರಿಗೆ ಬಂದೋತ್ಸವದಲ್ಲಿ ಸಭೆಯಲಿ ಸುಖದ್ಯೋತವನು ರಮಿಸಲಿ ಸೇರಿ ಬದುಕಲಿ ಪಾಂಡುಸುತರಿಂದ. ಮಾತು ಹೊಲಸಿನ ಗಂಧವಾಗಿದೆ ಭೀತಿರಸದಲ್ಲಿ ಮನ ಮುಳುಗಿತಿ ಪ್ರೀತಿ ಮಾರಿಯ ಮುಸುಕು ನುಗಿದುವನಾರು ಕಲಿಸಿದರು. ಕೈತವದ ಕಣಿ ನಿನ್ನ ಮಗ ನೀ ಸೋತೆಲ ಶಿವ ಶಿವ ಸುಖಾಂಗದ್ಯೂತವೇ ಹಾ ಹಾ ಎನ್ನುತ್ತ ತಲೆದೂಗಿದನು ವಿದುರ. ಹಾ ಮರುಳೆ ಕೆಣಕುವರೆ ಫಲುಗುಣ ಭೀಮರನು ಮಿಗೆ ಹೆಚ್ಚಿ ಬೆಳೆದು ಧಾಮ ಸಿರಿದು ಹಸ್ತಿನಾಪುರವ ಕಟ ಕೆಡಿಸಿದೆಲ. ಕೈಗೆ ಮಗುಚದೆ ವಿಭವವಿದು ನಿರ್ನಾಮರಾರೋ ಬಿತ್ತಿದರು ಕುರುಭೂಮಿಯಲ್ಲಿ ವಿಷ ಬೀಜವನು ಹಾಯನುತ ಬಿಸುಸುಯಿದ. ಧೃತರಾಷ್ಟ್ರನು ಭಂಡಾರದಿಂದ ಅನೇಕ ವಸ್ತುಗಳನ್ನು ಅವರಿಗೆ ಕೊಡಿಸಿದನು. ಲೆಕ್ಕವಿಲ್ಲದಷ್ಟು ಮರಗಳನ್ನು ಶಿಲೆಗಳನ್ನೂ ತರಿಸಿದನು. ಸಹಸ್ರ ಸ್ತಂಭಗಳ ಭವನವನ್ನು ಕಟ್ಟಲು ಹೊಳೆಯುವ ರತ್ನಗಳನ್ನು ಮುತ್ತುಗಳನ್ನೂ ಕೊಟ್ಟನು. ಗೋಡೆಗಳನ್ನು ಅಲಂಕರಿಸಲು ನವರತ್ನದ ರಾಶಿಗಳನ್ನೇ ಕೊಟ್ಟನು. ಇಂದ್ರನ ಸುಧರ್ಮವನ್ನು ಅಣಕಿಸುವ ಉತ್ತಮ ಸಭಾಭವನ ನಿರ್ಮಾಣವಾಯಿತು. ಧೃತರಾಷ್ಟ್ರನು ಏಕಾಂತ ಭವನದಲ್ಲಿ ಕುಳಿತು ವಿದುರನಿಗೆ ಹೇಳಿ ಕಳುಹಿಸಿದನು. ಕುಲನಾಶವನ್ನೇ ಮಾಡಲು ನಿರ್ಧರಿಸಿದ ಕೇಡಿಗರಾದ ಕೌರವರ ಸಂಕಲ್ಪವನ್ನೇ ಬೆಂಬಲಿಸಿದನು. ಧೃತರಾಷ್ಟ್ರನು ವಿದುರನಿಗೆ, ವಿದುರ ಕೇಳು, ಈ ಸಭಾಭವನವು ಪಾಂಡವರ ಆಸ್ಥಾನ ಭವನಕ್ಕೆ ಸರಿಯೋ ಹೆಚ್ಚೋ ಹೇಳು. ಈ ಆಸ್ಥಾನ ಭವನದಲ್ಲಿ ಓಲಗವನ್ನಿತ್ತು ಕೌರವರು ಪಾಂಡವರೊಡನೆ ಸುಖದ್ಯೂತವನ್ನಾಡಲಿ. ಅವರನ್ನು ಕರೆದುಕೊಂಡು ಬಾ ಎಂದು ಹೇಳಿದನು. ಪಾಂಡವರ ರಾಜಸೂಯ ಯಾಗವನ್ನು ವೈಭವವನ್ನು ಇಂದ್ರಪ್ರಸ್ಥದಲ್ಲಿ ನಾವು ನೋಡಿದುದು ಆಯಿತು. ಪಾಂಡವರ ಅಭ್ಯುದಯವನ್ನು ನಾವು ನೋಡಿದೆವು. ಈಗ ಅವರು ಹಸ್ತಿನಾಪುರಕ್ಕೆ ಬಂದು ಕೌರವರೊಡನೆ ಸುಖದ್ಯೂತವನ್ನಾಡಿ ಜೊತೆಗೂಡಿ ಸುಖಿಸಲಿ ಎಂದು ಧೃತರಾಷ್ಟ್ರನು ವಿದುರನಿಗೆ ಹೇಳಿದನು. ವಿದುರನು ಧೃತರಾಷ್ಟ್ರನ ಮಾತನ್ನು ಕೇಳಿ, ಅಣ್ಣ, ನಿನ್ನ ಮಾತಿನಲ್ಲಿ ಹೊಲಸು ವಾಸನೆ ತುಂಬಿದೆ. ನಿನ್ನ ಪ್ರೀತಿಯ ಮಾತು ಕೇಳಿ ನನ್ನ ಮನಸ್ಸು ಭೀತಿಯಲ್ಲಿ ಮುಳುಗಿತು. ಮಾರಿಯ ಮುಸುಕನ್ನು ತೆಗೆಯುವುದನ್ನು ನಿನಗೆ ಯಾರು ಹೇಳಿಕೊಟ್ಟರು? ನಿನ್ನ ಮಗನು ಮೋಸದ ಗಣಿ, ಅವನ ಮಾತಿಗೆ ನೀನು ಒಪ್ಪಿದೆಯೋ? ಶಿವಶಿವ, ಸುಖದ್ಯೂತ, ಹಾ ಹಾ ಎಂದು ಅಣ್ಣನಿಗೆ ಹೇಳುತ್ತಾ, ಹುಚ್ಚ, ಪುರಾತನ ಕಾಲದಿಂದ ಬೆಳೆದು ಬಂದ ಮಹೋನ್ನತ ಸಂಪತ್ತಿನ ಹಸ್ತಿನಾಪುರವನ್ನು ಹಾಳು ಮಾಡಿದೆ. ಭೀಮಾರ್ಜುನರನ್ನು ಕೆಣಕಬಹುದೇ? ನಿನ್ನ ವೈಭವವು ಕೈತಪ್ಪಿ ಬೀಳುವುದಿಲ್ಲವೇ? ಕುರುಭೂಮಿಯಲ್ಲಿ ಯಾರೋ ಅನಾಮಧೇಯರು ವಿಷಬೀಜವನ್ನು ಬಿತ್ತಿದ್ದಾರೆ ಎಂದು ವಿದುರನು ನಿಟ್ಟುಸಿರು ಬಿಟ್ಟನು.